ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೂರಜ್ ರೇವಣ್ಣನನ್ನ ಹಾಸನದ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಈಗ ಏನು ಹಾಸನದಲ್ಲಿರುವಂತಹ ಸೆಂಟ್ ಠಾಣೆಗೆ ಅವರ ಪರ ವಕೀಲ ಒಂದು ಅವರ ಭೇಟಿಯನ್ನು ಮಾಡಿ ಮಾಹಿತಿಯನ್ನು ಕೂಡ ಪಡ್ಕೊಂಡಿರುವಂಥದ್ದು. ಖುದ್ದು ಅವರೇ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಇದೀಗ ಸೂರಜ್ ರೇವಣ್ಣನ ಈ ಒಂದು ಸೆಂಟ್ ಠಾಣೆಯಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ನಿಮ್ಗೇನು ಮಾತಾಡಿ ಸಿಕ್ಕಿದ್ರಾ, ಏನು ಹೇಳ್ತೀರಾ ಸರ್ ಈ ಒಂದು ವಿಚಾರಣೆ? ಇಲ್ಲ, ನಾವು ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಅವರು ಪೊಲೀಸ್ ತನಿಖಾಧಿಕಾರಿ ಮುಂದೆ ಇದ್ದಾರೆ. ನಾವು ತನಿಖಾಧಿಕಾರಿಯವರ ಹತ್ರ ಮಾಹಿತಿ ಪಡ್ಕೊಳ್ಳೋಕೆ ಹೋಗಿದ್ವಿ. ತನಿಖಾಧಿಕಾರಿಯವರು ನಾವು ನಿನ್ನೆ ಒಳನರಸೀಪುರ ಏನು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ವಿಚಾರಣೆಗೆ ಬಂದಿದ್ದರು. ಆ ವಿಚಾರಣೆ ಸಮಯದಲ್ಲಿ ನಾವು ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ವಿ, ಅಂದರೆ ನಾವು ಬಂಧಿಸಿದ್ದೇವೆ. ಈಗ ಅವ್ರನ್ನ ಇವತ್ತು ಸಂಜೆ 5:30 ಒಳಗಡೆ ಬೆಂಗಳೂರಿನ 42ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಹಾಜರುಪಡಿಸ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ನಾವು ವಕೀಲರಾಗಿ ಏನು ಕಾನೂನಾತ್ಮಕವಾಗಿ ನಮ್ಮ ಪ್ರಕ್ರಿಯೆಯನ್ನು ಮಾಡಬೇಕು ನಾವು ಅಲ್ಲಿ ಮಾಡ್ತೀವಿ. ಅಂದರೆ ಸರ್, ಈಗ ಅವರು ಏನೋ ಪ್ರಕರಣ ಏನಂತ ಹೇಳಿದ್ದಾರೆ ಸರ್ ಸಂಪೂರ್ಣವಾಗಿ? ಅಂದರೆ ಏನೊಬ್ರು ಆರೋಪನ ಕೂಡ ಮಾಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತ ಆರೋಪನ ಕೂಡ ಮಾಡ್ತಾ ಇದ್ರು. ಇಲ್ಲ, ಆ ವಿಚಾರ ನಮಗೆ ಯಾವುದೂ ಗೊತ್ತಿಲ್ಲ. ತನಿಖಾಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ದಾರೆ. ಅದ್ರ ಸತ್ಯಾಸತ್ಯತೆಯನ್ನು ತನಿಖಾಧಿಕಾರಿಗಳು ಈಚೆಗೆ ತರ್ತಾರೆ. ನಾವೀಗ ವಕೀಲರಾಗಿ ನಮ್ಮ ಕಾನೂನು ದೃಷ್ಟಿಯಿಂದ ನಾವೇನು ಮಾಡಬೇಕು ಆ ಕೆಲಸವನ್ನು ನಾವು ಮಾಡ್ತೀವಿ. ಬೇರೆ ಇನ್ಯಾವ ವಿಚಾರನೂ ನಮಗೆ ಇದಕ್ಕೆ ಗೊತ್ತಿರಲ್ಲ. ಅದು ನಾವು ಗೊತ್ತಿಲ್ಲದಿರ್ತಕ್ಕಂಥ ವಿಚಾರವನ್ನು ತಪ್ಪು ಮಾಹಿತಿ ನೀಡಬಾರ್ದು ಅಂತಕ್ಕಂಥದ್ದು ನನ್ನ ಭಾವನೆ. ಅಂದರೆ ಸರ್, ಈಗ ನೀವು ಸ್ಟೇಷನ್ಗೆ ಹೋಗಿದ್ರಿ, ಅಲ್ಲಿ ತನಿಖಾಧಿಕಾರಿ ನಿಮ್ಮನ್ನ ಭೇಟಿ ಮಾಡಿದ್ರು, ಅದು ಏನು ವಿಚಾರಗಳನ್ನ ಹಂಚ್ಕೊಂಡ್ರು ಸರ್? ಈಗ ತನಿಖಾಧಿಕಾರಿಯವರನ್ನು ಭೇಟಿ ಮಾಡಿರ್ತಕ್ಕಂಥದ್ದು ಇಷ್ಟೇ. ಸೂರಜ್ ರೇವಣ್ಣ ಅವರನ್ನು ಬಂಧಿಸಿದ್ದೀರಲ್ಲ, ಎಷ್ಟೊತ್ತಿಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತೀರಾ, ಎಲ್ಲಿ ಪ್ರೊಡ್ಯೂಸ್ ಮಾಡ್ತೀರಾ, ಯಾವ ಪ್ರಕರಣದಲ್ಲಿ ಬಂಧಿಸಿದ್ದೀರಾ, ಅವರಷ್ಟು ಮಾಹಿತಿ ಹೇಳಿದ್ದಾರೆ. ಅದೇ ಇವತ್ತು ನಾವು ನಿನ್ನೆ ಒಳನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಪ್ರಕರಣದಲ್ಲಿ ಬಂಧಿಸಿದ್ದೇವೆ. ಇವತ್ತು ಬೆಳಗ್ಗೆ ಬಂಧಿಸಿದ್ದೇವೆ. ಅವರು ವಿಚಾರಣೆಗೆ ಬಂದಾಗಲೇ ನಾವು ಬಂಧಿಸಿದ್ದೇವೆ. ಅವರನ್ನು ನಾವು ಬೆಂಗಳೂರಿನ 2ನೇ ACM ನ್ಯಾಯಾಲಯಕ್ಕೆ ಇವತ್ತು ಸಂಜೆ 5:15 ಒಳಗಡೆ ಹಾಜರುಪಡಿಸ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಸರ್, ನಿಮ್ಮದು ಟೀಮ್ ಇದೆಯಾ? ಏನು ಎಷ್ಟು ಜನ ವಕೀಲರು, ಯಾವ ಥರ ನೇಮಕ ಆಗಿದೆ, ಆ ಥರದ ಬಗ್ಗೆ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಏನಿಲ್ಲ, ನಾವು ಹಾಸನದಲ್ಲಿ ಇರ್ತಕ್ಕಂಥ ಲಾಯರ್ಸು ಹಾಸನದಲ್ಲಿ ಅಪಿಯರ್ ಆಗ್ತೀವಿ. ಬೆಂಗಳೂರಲ್ಲಿ ಇರ್ತಕ್ಕಂಥ ಲಾಯರು ಅಲ್ಲಿ ಅವ್ರಿಗೆ ಅಪಿಯರ್ ಆಗ್ತಾರೆ. ನಮ್ಮದು ಈಗ ನಮ್ಮ ಲೀಗಲ್ ಟೀಮಲ್ಲಿ ಒಂದು 10 ಜನ ಇರ್ತೀವಿ. ಅಲ್ಲಿರ್ತಕ್ಕಂಥವ್ರು ಅಲ್ಲಿ ಅಪಿಯರ್ ಆಗ್ತಾರೆ, ಇಲ್ಲಿದ್ರೆ ಇಲ್ಲಿ ಅಪಿಯರ್ ಆಗ್ತೀವಿ. ಇವತ್ತು ಬೆಂಗಳೂರು ಲಾಯರ್ಸ್ ಅಲ್ಲಿದ್ದಾರೆ, ಅವ್ರು ಅಪಿಯರ್ ಆಗ್ತಾರಲ್ಲ. ಎಸ್, ಕೇಳಿದ್ರಲ್ಲ, ಇದಿಷ್ಟು ಏನು ಸೂರಜ್ ಪರ ವಕೀಲ ಏನು ಅವರ ಅಲ್ಲಿ ಒಂದು ಸೆನ್ಸೇಷನ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ತನಿಖಾಧಿಕಾರಿಯನ್ನು ಮಾತ್ರ ಭೇಟಿಯಾಗಿರ್ಬೋದು. ಅಂದರೆ ಅವರು ಕಸ್ಟಡಿಯಲ್ಲಿರುವ ಕಾರಣ ಯಾವುದೇ ಕಾರಣಕ್ಕೂ ಅವರನ್ನು ಭೇಟಿಯಾಗುವ ಸಾಧ್ಯತೆ ಇಲ್ಲ. ಹಾಗಾಗಿ ಏನು ತನಿಖಾಧಿಕಾರಿಯನ್ನು ಭೇಟಿಯಾಗಿ ಯಾವ ಸೆಕ್ಷನ್ಗಳಾಗಿರ್ಬೋದು ಮತ್ತು ಯಾವ ರೀತಿ ವಿಚಾರಣೆ ನಡೀತದೆ ಅನ್ನೋ ಖುದ್ದು ಅವರೇ ನೋಡ್ಕೊಂಡು ಕೂಡ ಬಂದಿರತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಅನಿಲ್ ಕುಮಾರ್ ಜೊತೆ ಲೋಹಿತ್ ಎಮ್ಮಾರ್, ವಿಸ್ತಾರ ನ್ಯೂಸ್, ಹಾಸನ್. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.